ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಚಾರಿ ಹಾಗೂ ಚಾರು ಕಿಟ್ಟಿ ಹತ್ರ ಬಂದು, ನೋಡು, ನೀನು ಮಾಡ್ತಿರೋ ಪ್ಲ್ಯಾನ್ ಕರೆಕ್ಟಾಗೇ ಇದೆ. ಆಶ್ರಮದಲ್ಲಿ ರೋಡಲ್ಲಿ ಬರಬೇಕಾರೆಲ್ಲ ನೀನು ಅದನ್ನೇ ಹೇಳಿದ್ದು. ಆದರೆ ಒಂದು ಸತಿ ಯೋಚನೆ ಮಾಡು, ನಾವು ನಾಟಕ ಅಂತ ಬಣ್ಣ ಹಚ್ಚಿದ್ರೆ ಮುಂದೆ ಆ ವೇಷ ಸಿಗೋಕ್ಕೆ ನಮಗೆ ಅವಕಾಶ ಸಿಗೋದೇ ಇಲ್ಲ. ಈ ನಾಟಕ ಆಡಲೇಬೇಕಾ? ಈ ನಾಟಕದ ಅವಶ್ಯಕತೆ ನಮಗಿದೆಯಾ ಅಂತ ಕೇಳ್ತಾನೆ. ಆಗ ಕಿಟ್ಟಿ, ಹೌದು ಅಣ್ಣ, ಖಂಡಿತವಾಗ್ಲೂ ಇದೆ ಅಂತ ಹೇಳ್ತಾನೆ. ಎಲ್ಲರ ಮುಖವಾಡ ಕಳಿಸ್ಬೇಕಂದ್ರೆ ನಾವು ಈ ನಾಟಕ ಆಡಲೇಬೇಕು. ಅದರಲ್ಲೂ ಒರಿಜಿನಲ್ ಮುಖವಾಡ ಇದ್ದೇ ಇರುತ್ತೆ. ಅದನ್ನು ಕಳಿಸಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ ಅಂತ ಹೇಳ್ತಾನೆ. ಅಂಥವ್ರ ನಾಟಕ ಬಯಲು ಮಾಡಬೇಕಂದ್ರೆ ನಾವು ಈ ನಾಟಕದ ವೇಷ ಹಾಕಲೇಬೇಕು ಅಂತ ಕಿಟ್ಟಿ ಹೇಳ್ತಾನೆ. ನನಗೆ ನೀನೇನು ಹೇಳ್ತಾ ಇದೆಯೋ ಅರ್ಥ ಆಗ್ತಾ ಇಲ್ಲ ಕೃಷ್ಣ ಅಂತ ಹೇಳ್ತಾನೆ. ಆಗ ಸರಿ, ನಿಂಗೆ ಅರ್ಥ ಆಗೋ ಥರನೇ ಹೇಳ್ತೀನಿ. ನಿನಗೆ ಮಹಾಭಾರತ ಗೊತ್ತಾ ಅಂತ ಕೇಳ್ತಾನೆ. ಆಗ ಚಾರು, ನಿಮ್ಮ ಅಣ್ಣಂಗೆ ಗೊತ್ತಿಲ್ಲದೆ ಇರೋದಾ? ಗೊತ್ತು ಅಂತ ಹೇಳ್ತಾಳೆ. ಡೇವಿಡ್ ತಾತ ಚಿಕ್ಕವರಿದ್ದಾಗ ಕತೆ ಹೇಳಿತ್ತು. ಆ ಕಥೆಯಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂತ ಕೇಳ್ತಾನೆ. ದ್ರೌಪದಿ ವಸ್ತ್ರಾಭರಣ ಮಾಡ್ತಾ ಇರ್ತಾನಲ್ಲ, ಅದ್ರ ಕೊನೆಯಲ್ಲಿ ಬಂದು ಕೃಷ್ಣ ಅವಳನ್ನ ಕಾಪಾಡ್ತಾನೆ ಅಲ್ವಾ ಅಂತ ಕೇಳ್ತಾನೆ. ಕೃಷ್ಣ ಮೊದಲೇ ಬಂದು ಯಾಕೆ ಕಾಪಾಡಲಿಲ್ಲ ಅಂತ ಕೇಳ್ತಾನೆ. ಯಾಕಂದರೆ ಕೃಷ್ಣ ಪಾಂಡವರಿಗೆ, ಅಂದರೆ ಸಭೆಯಲ್ಲಿದ್ದ ಗಾಂಧಾರಿಗೆ, ಧೃತರಾಷ್ಟ್ರ, ದ್ರೋಣ, ಭೀಮ, ಭೀಷ್ಮ, ದುರ್ಯೋಧನ ಇವ್ರ ನಿಜವಾದ ಮುಖವಾಡವನ್ನು ತೋರ್ಸೋಕ್ಕೆ. ಅಂದರೆ ಅಲ್ಲಿದ್ದವರೆಲ್ಲ ಧರ್ಮನಿಷ್ಠರಾಗಿ ಕಾಣ್ತಾಯಿದ್ರು ಅಷ್ಟೇ, ಯಾರೂ ಧರ್ಮದ ಪರವಾಗಿ ನಿಂತಿರಲಿಲ್ಲ ಅಂತ ಹೇಳ್ತಾನೆ. ಅವರೆಲ್ಲ ಅನ್ಯಾಯದ ಪರ ನಿಂತಿದ್ದಾರೆ ಅಂತ ಕೃಷ್ಣ ಅವ್ರಿಗೆ, ಪಾಂಡವರಿಗೆ ಹೇಳಿದರೆ ಅವರು ನಂಬ್ತಾ ಇರಲಿಲ್ಲ. ಅದಕ್ಕೆ ಕೃಷ್ಣ ಕೊನೆವರೆಗೂ ಕಾದು ಅವ್ರಿಗೆಲ್ಲ ಅರ್ಥ ಮಾಡಿಸ್ತಾನೆ. ಆಗ ಕೃಷ್ಣ, ಹೌದಣ್ಣ, ಎಕ್ಸಾಕ್ಟ್ಲಿ ಇದೆ ಅಂತ ಹೇಳ್ತಾನೆ. ತನ್ನ ಗಂಡನಿಗೆ ಕಣ್ಣಿಲ್ಲ ಅಂತ ಗಾಂಧಾರಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಗ ಅಲ್ಲಿ ವಸ್ತ್ರಾಭರಣ ಆಗ್ತಾಯಿದ್ರು ತನಗೆ ಸಂಬಂಧವಿಲ್ಲದಂತೆ ಕೂತಿದ್ಲು. ಒಂದು ಹೆಣ್ಣಾಗಿ ಸೋತ್ಲು, ಒಂದು ತಾಯಿಯಾಗಿ ಸೋತ್ಲು. ಆ ಧೃತರಾಷ್ಟ್ರನು ಅಷ್ಟೇ, 100 ಜನ ಮಕ್ಕಳನ್ನೆತ್ತಿದ್ರು ಏನು ಪ್ರಯೋಜನ? ವಸ್ತ್ರಾಭರಣ ಆಗ್ಬೇಕಾದ್ರೆ ಸುಮ್ಮನೆ ಕೂತಿದ್ದ ಅಂತ ಹೇಳ್ತಾನೆ. ನ್ಯಾಯವಂತ, ಆದರೆ ಅವನು ಸುಮ್ಮನೆ ಕೂತಿದ್ದ, ಅನ್ಯಾಯ ಆಗ್ತಾಯಿದ್ರು. ದ್ರೋಣಾಚಾರ್ಯನೂ ಸುಮ್ಮನೆ ಕೂತಿದ್ರು, ದುರ್ಯೋಧನನು ಕೂಡ ಎದುರು ಮಾತಾಡಲಿಲ್ಲ. ಎಲ್ರಿಗೂ ಹಿರಿತಲೆಯಾದ ಭೀಷ್ಮನು ಕೈ ಕಟ್ಕೊಂಡು ಕೂತಿದ್ರು. ಕೊನೆಗೆ ಅವ್ರ್ಯಾರೂ ದ್ರೌಪದಿನ ಕಾಪಾಡೋಕ್ಕಾಗಲಿಲ್ಲ, ಕೃಷ್ಣ ಬಂದು ಕಾಪಾಡ್ದ ಅಂತ ಹೇಳ್ತಾನೆ. ಈ ಕೃಷ್ಣನು ಅಷ್ಟೇ, ಪರಿಸ್ಥಿತಿನ ಅರ್ಥ ಮಾಡಿಸಿ ಇವ್ರ ಮಕ್ಕಳನ್ನ ಕಳ್ಸೋಕ್ಕೆ ಹೋಗ್ತಿದ್ದಾನೆ. ನಂಗೆ ಗೊತ್ತು ಇದು ನಿಮ್ಮಿಬ್ಬರಿಗೂ ತುಂಬ ಗೊಂದಲ ಆಗ್ತಾಯಿದೆ ಅಂತ, ಆದರೆ ಏನು ಮಾಡೋದು, ನಾವು ಈ ನಾಟಕ ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಷ್ಟು ದಿನನೇ ಕಾದಿದ್ದೀರಂತೆ, ಇನ್ನು ಸ್ವಲ್ಪ ದಿನ ಕಾಯೋಕ್ಕೆ ಏನೂ ಆಗಲ್ವಲ್ಲ, ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳ್ತಾನೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.